ಗಾಯತ್ರಿಯವರ ಮಾರ್ಗದರ್ಶನದಲ್ಲಿ ಎಲ್ಲರಿಗೂ ನಮಸ್ಕಾರ. ಪ್ರಾರಂಭದಲ್ಲಿ ಕುರ್ಚಿಗಳು ಅಲ್ಲೊಂದು ಇಲ್ಲೊಂದು ಖಾಲಿ ಇದ್ವು. ಈಗ ನಿಧಾನಕ್ಕೆ ಕುರ್ಚಿಗಳೆಲ್ಲ ಭರ್ತಿ ಆಗ್ತಾ ಇದೆ. ನನ್ನೊಂದು ವಿಜ್ಞಾಪನೆ ಅಂದರೆ ಆಮೇಲೆ ಮತ್ತೆ ಖಾಲಿ ಆಗಬಾರ್ದು. ಕಾರ್ಯಕ್ರಮ ಮುಗಿದ ತನಕನೂ ತಾವೆಲ್ಲರೂ ಇದು ಸಹಕರಿಸಿ ಹೋಗಬೇಕಾಗಿ ನನ್ನ ನಮ್ರ ವಿನಂತಿ. ಅವರು ಒಂದು ಪರಿಚಯವನ್ನು ಮಾಡಿಸೋದು, ಆದರೆ ವ್ಯಕ್ತಿಯ ಪರಿಚಯ ಆಗೋದು ವ್ಯಕ್ತಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗ, ವ್ಯಕ್ತಿಯ ಅನಾವರಣ ಆಗೋದು ಹಾಗೇನೆ. ಇವತ್ತಿನ ವಿಷಯ ಶಂಕರಾಚಾರ್ಯರು ಅಥವಾ ಶಂಕರ ಭಗವತ್ಪಾದರ ಚಿಂತನೆ. ನಾವೆಲ್ಲರೂ ಕೂಡ ಶಂಕರ ಭಗವತ್ಪಾದರ ಹೆಸರನ್ನು ಕೇಳಿದ್ದೇವೆ. ಆದರೆ ಅನ್ಫಾರ್ಚುನೇಟ್ಲಿ, ದುರ್ದೈವವಶಾತ್ ನಾವು ವ್ಯಾಸಂಗ ಮಾಡಿದ ದಿನಗಳಲ್ಲಿ ಶಂಕರಾಚಾರ್ಯರ ಬಗ್ಗೆ ಒಂದು ಕಿರು ಟಿಪ್ಪಣಿ ಮಾತ್ರ ಇರ್ತಿತ್ತು. ನಮ್ಮ ಈ ನೆಲವನ್ನು ಸಪ್ತದ್ವೀಪ ವಸುಂಧರ ಅಂತ ಕರೆದಿದ್ದಾರೆ. ಇಡೀ ಜಗತ್ತು 7 ದ್ವೀಪಗಳಿಂದಾಗಿದೆ. ನಮ್ಮ ದ್ವೀಪ ಜಂಬೂ ದ್ವೀಪ. ನಾವು ಸಂಕಲ್ಪ ಮಾಡಬೇಕಾದ್ರೆ ಹೇಳ್ತೇವೆ, ಜಂಬೂ ದ್ವೀಪೆ ಭರತ ಖಂಡೆ ಭಾರತ ವರ್ಷೆ ಅಂತ ಹೇಳ್ತೇವೆ. ನಾವು ಜಂಬೂ ದ್ವೀಪದಲ್ಲಿ ನಾವೆಲ್ಲರೂ ಜನಿಸಿದ್ದೇವೆ. ಹಾಗೆ ನಾವು ತಗೊಂಡ್ರೆ 4 ಯುಗಗಳು. ಮೊದಲನೇದು ಕೃತಯುಗ. ಕೃತಯುಗಕ್ಕೆ ಇನ್ನೊಂದು ಹೆಸರು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಈಗಿಂದು ಕಲಿಯುಗ. ಆಶ್ಚರ್ಯದ ಸಂಗತಿ ಅಂತಂದರೆ ಯುಗಾಚಾರ್ಯರು ಆಗಿ ಹೋಗಿದ್ದಾರೆ. ಹೀಗೆ ಓದಿದಾಗ ಕೃತಯುಗದ ಯುಗಾಚಾರ್ಯರು ಯಾರು? ಕೃತಯುಗ ಅಂದರೆ ಸತ್ಯಯುಗ, 100ಕ್ಕೆ 100 ಸತ್ಯ ಇತ್ತು. ಆಮೇಲೆ ಒಂದು ಪಾದ ಕಡಿಮೆ ಆಗ್ತಾ ಬಂತು. ಕೃತಯುಗದ ಯುಗಾಚಾರ್ಯರು ದಕ್ಷಿಣಾಮೂರ್ತಿ ಅಂದರೆ ಮದುವೆಯಕ್ಕಿಂತ ಮೊದಲಿನ ಶಿವಸ್ವರೂಪ. ಶಂಕರರು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಬರೆದಿದ್ದಾರೆ. ಅಲ್ಲಿ ಒಂದು ಶ್ಲೋಕ ಬರುತ್ತೆ, ಚಿತ್ರಂ ವಟತರೋರ್ಮೂಲೆ ವೃದ್ಧಾಃ ಶಿಷ್ಯ ಗುರುರ್ಯುವ. ವಟವೃಕ್ಷ ಅಂದರೆ ಆಲದ ಮರದ ಕೆಳಗೆ ವೃದ್ಧರಾದಂಥ ಶಿಷ್ಯರು ಕೂತಿದ್ದಾರೆ, ಯುವಕರಾದಂಥ ಗುರು ಇದ್ದಾರೆ. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಗುರುವಿನ ಮೌನ, ಆದರೆ ಆ ಮೌನವೇ ಶಿಷ್ಯರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಶಿಷ್ಯರ ಎಲ್ಲ ಸಂದೇಹಗಳು ನಿವಾರಣೆಯಾಗಿದೆ. ಈ ದಕ್ಷಿಣಾಮೂರ್ತಿ ಕೃತಯುಗದ ಯುಗಾಚಾರ್ಯ. ಆಮೇಲೆ ನಾವು ತ್ರೇತಾಯುಗಕ್ಕೆ ಬಂದರೆ ಯಾರು ಕೇಳಿದ್ರೆ ದತ್ತಾತ್ರೇಯ, ಅತ್ರಿ ಸಂಜಾತ ದತ್ತಾತ್ರೇಯ ತ್ರೇತಾಯುಗದ ಯುಗಾಚಾರ್ಯರು. ಹಾಗೆ ದ್ವಾಪರಕ್ಕೆ ಬಂದರೆ ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳಿಗೆ ಇನ್ನೊಂದು ಹೆಸರು ಕೃಷ್ಣದ್ವೈಪಾಯನರು ಅಥವಾ ಬಾದರಾಯಣರು. ಅವರು ಹುಟ್ಟಿದ ನಡುಗಡ್ಡೆಯಲ್ಲಿ ಬಾದರಾಯಣ ವೃಕ್ಷ ಇರಲಿಕ್ಕಾಗಿ ಅವರಿಗೆ ಬಾದರಾಯಣರು ಅಂತ ಕೂಡ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಕಲಿಯುಗದ ಯುಗಾಚಾರ್ಯರು ಯಾರು ಅಂತ ನೀವ್ಯಾರು ನಿರೀಕ್ಷೆ ಮಾಡ್ತೀರಾ? ಶಂಕರಾಚಾರ್ಯ. ಗಟ್ಟಿಯಾಗಿ ನಾವು ಹೇಳ್ಬೋದು, ಮೋದಿ ಬಂದ ಮೇಲೆ 2024ರಲ್ಲಿ ನಮಗೆ ಭಾರತಕ್ಕೆ ಎಲ್ಲವೂ ಇದೆ. ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಹೇಳ್ತೇವೆ, ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಹೇಳ್ತೇವೆ, ರಾಷ್ಟ್ರೀಯ ಪುಷ್ಪ ಯಾವುದು ಅಂತ ಹೇಳ್ತೇವೆ, ರಾಷ್ಟ್ರ ಧ್ವಜ ಅಂದರೆ ಯಾವುದು ಅಂತ ಹೇಳ್ತೇವೆ. ಆದರೆ ರಾಷ್ಟ್ರದ ಯುಗಾಚಾರ್ಯರು ಯಾರು? ಈ ಯುಗದ ಆಗ ಎಲ್ಲವನ್ನೂ ವಿಚಾರ ಮಾಡಿ ಬಹಳಷ್ಟು ಬಂದಾಗ ಅದು ಇನ್ನೂ ಲಿಖಿತವಾಗಿ ಬರಬೇಕು. ಅದು ಪಾವಗಡ ರಾಯರು ಹೇಳಿದ್ದಾರೆ. ಏನಂದರೆ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಎಲ್ಲ ಬಂತಲ್ಲಿ. ಇಸ್ಕಾನ್ ಪ್ರಭುಪಾದರದು ಬಂತು, ರಾಮಕೃಷ್ಣ ಪರಮಹಂಸರದು ಬಂತು. ಆದರೆ ಈ ಕಲಿಯುಗದ ಯುಗಾಚಾರ್ಯರಾಗಿ ನಿಲ್ಲಬಲ್ಲಂಥ
ಯಾವುದೋ ಒಂದು ಶಕ್ತಿ ಇದ್ದರೆ ಅವರು ಶಂಕರಾಚಾರ್ಯರು. ಹಾಗಾಗಿ ಕಲಿಯುಗದ ಆಚಾರ್ಯರು ಯಾರು ಕೇಳಿದರೆ ಈ ಯುಗದ ಆಚಾರ್ಯರು ಶಂಕರರು. ಇವರು ಲೋಕಶಂಕರರು. ಶಂಕರಾಚಾರ್ಯರು 32ನೇ ವಯಸ್ಸಿಗೆ ಈ ಲೋಕವನ್ನು ತ್ಯಜಿಸಿದರು. ಅವರು ಹುಟ್ಟಿದ್ದು ಕಾಲಡಿಯಲ್ಲಿ. ಶಂಕರರು, ಪ್ಲೀಸ್ ಯಾರೂ ಕೂಡ ಅವಾಯ್ಡ್ ಮಾಡಬೇಡಿ, ಯಾಕಂದರೆ ಇದು ಆಧ್ಯಾತ್ಮಿಕ ಲೆಕ್ಚರ್ ಇದೆ. ಕೇರಳದ ಕಾಲಡಿ ಎನ್ನುವುದು ಪೂರ್ಣಾ ನದಿಯ ದಂಡೆಯ ಮೇಲಿರುವ ಒಂದು ಶಾಂತವಾದಂಥ ಗ್ರಾಮ. ಪೂರ್ಣಾ ನದಿಗೆ ಇನ್ನೊಂದು ಹೆಸರು ಚೂರ್ಣಾ ನದಿ ಅಥವಾ ಪೆರಿಯಾರ್ ನದಿ ಅಂತ ಕೂಡ ಹೇಳ್ತಾರೆ. ಆ ನದಿಯ ದಂಡೆ ಮೇಲೆ ಶಿವಗುರು ಆರ್ಯಾಂಬೆ. ನಾವೆಲ್ಲ ಈಗ ದಂಪತಿಗಳಿದ್ದಾಗೆ ಅವರು ಕೂಡ ದಂಪತಿಗಳೇ. ಅವರು ಶಿವನ ಭಕ್ತರು. ಶಿವಗುರು ಆರ್ಯಾಂಬೆ ಅವರಿಗೆ ಗುರುಕುಲ ಮನೆಯಲ್ಲೇ ನಡೆಸ್ತಾ ಇದ್ದ ಶಿವಗುರು. ಸಾಮಾನ್ಯವಾಗಿ ಲೌಕಿಕ ಸಂಪತ್ತುಗಳಾದಂಥ ಐಶ್ವರ್ಯ, ದಾನ ಧರ್ಮ ಮಾಡುವ ಗುಣ, ಉದಾರ ಚರಿತೆ ಅವೆಲ್ಲವೂ ಇತ್ತು. ಆದರೆ ಒಂದು ಕೊರಗಿತ್ತು, ಏನು ಅಂದರೆ ಮಕ್ಕಳಿಲ್ಲ ಅಂತೇಳಿ. ಆಗ ಈ ಮನೋಭಿಲಾಷೆಯನ್ನು ಆರ್ಯಾಂಬೆಗೆ ಹೇಳಿದಾಗ ಅವರು ಅಲ್ಲಿ ವೃಷಾಚಲ ಅಂತ ಒಂದು ಊರಿದೆ ತ್ರಿಶೂರ್ನಲ್ಲಿ. ಅಲ್ಲಿ ಶಿವನ ದೇವಾಲಯಕ್ಕೆ ಹೋಗ್ತಾರೆ, ಭಜನೆ ಮಾಡ್ತಾರೆ. ಈ ಭಜನೆ ಎನ್ನುವುದು ಬಜ್ಜಿ ಧಾತುವಿನಿಂದ ಬಂದಿದೆ. ಅಂದರೆ ಅದರ ಅರ್ಥ ಇಷ್ಟೇ, ದೇವರನ್ನು ಸ್ತುತಿಸುವ ಅಥವಾ ಪೂಜಿಸುವಂತ. ಅಲ್ಲಿ ಹೋದವರು ಆ ಕಾಲದಲ್ಲಿ, ಇವತ್ತಿಗೂ ಕೂಡ ಅಷ್ಟೇ ಇದೆ, ಅದು ಫೇಮಸ್ ಇದೆ. ಆ ಕಾಲದಲ್ಲಿ ತಿಂಗಳ ಮಟ್ಟದಲ್ಲಿ ನಿಲ್ತಾ ಇದ್ರು. ಹಾಗೆ ಶಿವನ ಪೂಜೆಯನ್ನು ಮಾಡಿ ಈ ದಂಪತಿಗಳು ಅಲ್ಲಿದ್ದರು. ಹೀಗೆ ಇದ್ದಾಗ ಒಂದು ರಾತ್ರಿ ಶಿವನು ಮುದುಕನ ವೇಷದಲ್ಲಿ ಇವರಿಬ್ಬರಿಗೂ ಕನಸಿನಲ್ಲಿ ಕಾಣಿಸ್ಕೊತಾನೆ. ಕಾಣಿಸ್ಕೊಂಡಾದ್ಮೇಲೆ ಅವರ ವಾಂಛೆ ಏನು ಅಂತ ಹೇಳಿದು ಎಲ್ಲವನ್ನೂ ಬಲ್ಲಂತ ಶಿವನಿಗೆ ಗೊತ್ತಿತ್ತು. ನಿಮಗೆ ಅಲ್ಪಮತಿಗಳಾದ ಆದರೆ ದೀರ್ಘಾಯುಷಿಗಳಾದ ಬಹಳ ಮಕ್ಕಳು ಬೇಕೋ ಅಥವಾ ಲೋಕವನ್ನೇ ಬೆಳಗುವಂತ ಆದರೆ ಅಲ್ಪಾಯುಷಿಯಾದ ಮಗನು ಬೇಕು ಅಂತ. ನೋಡಿ, ಮಕ್ಕಳು ಬೇಕು ಅಂತ ಹೋದವರಿಗೆ ಎಷ್ಟು ಸಂದಿಗ್ಧದಲ್ಲಿ ಹಾಕ್ಬಿಟ್ರ ಅಂತೇಳಿ ದೇವರು. ನಮಗೆಲ್ಲರಿಗೂ ಕೂಡ ಹಾಗೆ ಆಗುತ್ತೆ. ಆಗ ಇವರು ಏನು ಮಾಡಿದ್ರು ಅಂದರೆ, ಏನು ಮಾಡದೆ ಶಿವನಿಗೆ ಬಿಟ್ಟರು. ಆಗ ಆ ಕನಸಿನಲ್ಲಿ ನೀವು ನಿಮ್ಮ ಊರಿಗೆ ಹೋಗಿ ಅನ್ನುವಂಥ ಒಂದು ವಾಣಿ ಅವರಿಗೆ ಬಂತು. ಅವರು ಮಾರನೇ ದಿವಸ ತಮ್ಮ ಊರಿಗೆ ಕಾಲಟಿಗೆ ಬರ್ತಾರೆ. ಕಾಲಟಿಗೆ ಬಂದ ನಂತರ ಯಜ್ಞವನ್ನೆಲ್ಲ ಮಾಡ್ತಾರೆ ಶಿವಗುರು. ಆ ಯಜ್ಞ ನಡೀತಿದ್ದಂಥ ಸಂದರ್ಭದಲ್ಲಿ ದಿವ್ಯವಾದಂಥ ಒಂದು ತೇಜಸ್ಸು, ತೇಜಪುಂಜ ಆರ್ಯಾಂಬಿಯ ಶರೀರವನ್ನು ಪ್ರವೇಶ ಮಾಡಿ ಸರಿಯಾದ ಸಮಯದಲ್ಲಿ ಶಂಕರರ ಜನನ. ಶಂಕರರ ಜನನ ಯಾವಾಗಾಯಿತು ಅನ್ನೋದಕ್ಕೆ ಒಂದು ಶ್ಲೋಕ ರೂಪದಲ್ಲಿ ಇದೆ. ಅದನ್ನು ನಾನು ನಂದನ ಸಂವತ್ಸರೇ ವೈಶಾಖೆ ಶುಕ್ಲ ಪಂಚಮ್ಯಾಂ ಪುನರ್ವಸು ನಕ್ಷತ್ರ ಸಂಯುಕ್ತೆ ಮಿಥುನ ರಾಶಿ ಸಮುದ್ಭವೆ ಉತ್ತರಾಯಣ ಪುಣ್ಯಕಾಲೆ ಭಾನುವಾಸರ ಸಂಯುತೆ ಶಂಕರೋ ಜಯತೆ ಭೂಮೌ ಲೋಕಾನಾಂ ಹಿತಕಾರಕಃ. ಶಂಕರರು ವೈಶಾಖ ಶುದ್ಧ ಪಂಚಮಿಯಂದು ಉತ್ತರಾಯಣ ಕಾಲದಲ್ಲಿ ಭಾನುವಾಸರ ಅಭಿಜಿನ್ ಮುಹೂರ್ತದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ 788ನೇ ಇಸ್ವಿಯಲ್ಲಿ ಭಾರದ್ವಾಜ ಗೋತ್ರ ಅವರು ಶಂಕರರ ಜನನ, ಈ ಭೂಮಿಯ ಉದ್ಧಾರಕ್ಕೋಸ್ಕರ ಶಂಕರರ ಅವತರಿಸ್ತಾರೆ. ನೋಡಿ, ಬೇರೆ ಬೇರೆ ಅದರ ಬಗ್ಗೆ ಸಂಶೋಧಕರು ಬೇರೆ ಬೇರೆ ಹೇಳಿದ್ದಾರೆ. ಆದರೆ ಶಂಕರದು ಪುನರ್ವಸು ನಕ್ಷತ್ರ, ಶಂಕರರು ಹುಟ್ಟಿದ್ದು ಭಾನುವಾಸರ ದಿವಸ, ಶಂಕರರು ಪಂಚಮಿ ದಿವಸ, ಶುಕ್ಲ ವೈಶಾಖ ಶುದ್ಧ ಪಂಚಮಿ ದಿವಸ ಶಂಕರರು ಹುಡ್ತಾರೆ. ಆಗ ವಿಚಿತ್ರವಾದಂಥ ಒಂದು ದೇವವಾಣಿ. ಹತ್ತಿರ ದೇವಸ್ಥಾನಗಳಲ್ಲಿ ಘಂಟಾನಾದ ಮೊಳಗ್ತದೆ, ತರುಳತೆಗಳನ್ನು ಹೂವನ್ನು ಸೂಸ್ತದೆ. ಅದು ವಸಂತ ಮಾಸವೂ ಇರಬಹುದೋ ಏನೋ. ಆಮೇಲೆ ಆ ಗೋವೃಂದ ತಮ್ಮ ಕರುಗಳನ್ನು ಹುಡಿಕೊಂಡು ಅಂಬಾ ಅಂತ ಮಧುರ ಸ್ವನಿಯಲ್ಲಿ ಕೂಗ್ತಾ ಬರ್ತವೆ.
ಕೋಗಿಲೆಗಳು ಪಂಚಮ ಸ್ವರದಲ್ಲಿ ಇಂಚರವನ್ನು ಹಾಡ್ತಾರೆ. ಇವೆಲ್ಲವೂ ಕೂಡ ಶಂಕರರು ಜನಿಸಿದ ಕಾಲಕ್ಕೆ ಆಗಿತ್ತು. ಇಬ್ಬರಿಗೂ ಬಹಳ ಖುಷಿ ಆಯಿತು. ಆದರೆ ಶಂಕರರು ಎಲ್ಲ ಮಕ್ಕಳಂತೆ ಶಂಕರ ಅಲ್ಲ. ಶಿವಗುರು ತನ್ನ ಮನೆಯಲ್ಲಿ ಗುರುಕುಲವನ್ನು ಮಾಡ್ತಾ ಇದ್ದ. ಆಗ ಈ ಬಾಲಕ ಶಂಕರ ಅಂಗಳದಲ್ಲಿ ಓಡಾಡ್ಕೊಂಡಿದ್ದರೂ ಕೂಡ ಶಿವಗುರು ತಮ್ಮ ವಿದ್ಯಾರ್ಥಿಗಳಿಗೆ ಬೋಧಿಸಿದ್ದ ಎಲ್ಲವನ್ನೂ ಶಂಕರ ಕಲಿತಾ ಇದ್ದ. ಆಶ್ಚರ್ಯ ಆಗ್ಬೋದು. ಅಂದರೆ ಮಾಧವೀಯ ಶಂಕರ ವಿಜಯ, ಚಿದ್ವಿಲಾಸ ಕವಿಯ ಶಂಕರ ವಿಜಯ, ಆನಂದಗಿರಿಯ ಶಂಕರ ವಿಜಯ, ಇವೆಲ್ಲದರಲ್ಲೂ ಒಂದು ಮಾತಿದೆ. ಶಂಕರರು ಒಂದೇ ವರ್ಷದಲ್ಲಿ ಎಲ್ಲ ಅಕ್ಷರಗಳನ್ನು ಕಲಿತರು. ಎರಡನೇ ವರ್ಷದಲ್ಲಿ ಸಂಸ್ಕೃತವನ್ನೂ ಕಲಿತರು. ಮಲಯಾಳಿಯವರ ಲೋಕಲ್ ಭಾಷೆಯನ್ನೂ ಕಲಿತರು. ಆ ಮೂರನೇ ವರ್ಷ ಇದ್ದಾಗ ಶಂಕರನಿಗೆ ಕೇಶಮುಂಡನ, ಶಂಕರರ ತಂದೆ ಏರ್ಲೋಕವನ್ನು ತ್ಯಜಿಸ್ತಾರೆ. ಆಗ ಆಶ್ಚರ್ಯ ಆಗ್ಬೋದು. ತಾಯಿ ಇನ್ನೇನಪ್ಪ ಇಷ್ಟು ಚಿಕ್ಕ ಮಗುವನ್ನು ನಾನು ಬೆಳೆಸಬೇಕಲ್ಲ ಅನ್ನುವ ದುಃಖದಲ್ಲಿದ್ದಾಗ ಬಾಲಕ ಶಂಕರ ಶಿವನ ಅಂಶ. ತಾಯಿಯನ್ನು ಆಗಲೇ ಸಂತೈಸ್ತಾನೆ. ಮೂರನೇ ವರ್ಷ ಇದ್ದಾಗ ತಾಯಿಗೆ ಜೀವನದ ನಶ್ವರತೆಯ ಬಗ್ಗೆ ಹೇಳ್ತಾನೆ ಶಂಕರ. ತಾಯಿಯನ್ನು ಸಂತೈಸ್ತಾನೆ. ಆಶ್ಚರ್ಯ ನೋಡ್ಕೊಳ್ಳಿ ನೀವು. 5ನೇ ವರ್ಷಕ್ಕೆ ತಾಯಿ ಶಂಕರನ ಉಪನಯನ ಮಾಡ್ತಾರೆ. 5ನೇ ವರ್ಷಕ್ಕೆ ಮತ್ತೆ ಅಲ್ಲಿಂದ ಶಂಕರನ ಗುರುಕುಲ ಪ್ರಾರಂಭ ಆಯಿತು. ಶಂಕರ ಮನೆಯನ್ನು ಬಿಟ್ಟು ಗುರುಕುಲಕ್ಕೆ ಹೋಗ್ತಾನೆ. ಗುರುಕುಲಕ್ಕೆ ಹೋದಾಗ ಅಲ್ಲಿ ಭಿಕ್ಷಾನ್ನವನ್ನು ಮಾಡಿ, ಆಗಿನ ದಿನಗಳಲ್ಲಿ ಭಿಕ್ಷಾನ್ನ, ಹಾಗೆ ಹೋದಾಗ ಶಂಕರ ಒಂದು ಮನೆಗೆ ಹೋಗ್ತಾನೆ. ಹಾಗೆ ಎಲ್ಲ ಇದ್ರಲ್ಲಿ ಬಂದಾಗ ಇಲ್ಲೂ ಕೂಡ ಅದು ಬರುತ್ತೆ. ಅದು ಕಡು ಬ್ರಾಹ್ಮಣನ ಮನೆ. ಮನೆಯ ಯಜಮಾನ ಉದರಂಭರಣಕ್ಕಾಗಿ ಹೊರಗೆ ಹೋಗಿದ್ದ. ಶಂಕರ ಬಾಗಿಲಿನಲ್ಲಿತ್ತು ಭಿಕ್ಷೆಯನ್ನು ಬೇಡ್ತಾನೆ. ಮನೆಯ ಒಡತಿ ಎಲ್ಲ ಹುಡುಕರು ಏನೂ ಸಿಗದೇ ಇದ್ದಾಗ ಒಂದು ನೆಲ್ಲಿಕಾಯಿಯನ್ನು ತಂದು ಶಂಕರನ ಬೊಗಸಿಗೆ ಹಾಕ್ತಾಳೆ. ಆಗ ಶಂಕರನಿಗೆ ಕನಿಕರ ಬಂದು, ನೋಡಿ ಆಶ್ಚರ್ಯ, ಶಂಕರನಿಗೆ ಆಗ 7 ವರ್ಷ. ಶಂಕರ ಲಕ್ಷ್ಮಿಯನ್ನು ಸ್ತುತಿಸಿ ಕನಕದಾರ ಸ್ತೋತ್ರವನ್ನು ಹೇಳ್ತಾನೆ. ಆಗ 7 ವರ್ಷ ಕನಕದಾರ ಸ್ತೋತ್ರ. ಇದು ಶಂಕರರ ಮೊದಲನೇ ಕೃತಿ. ಆಶ್ಚರ್ಯ ಆಗ್ಬೋದು. ಪವಾಡ ಅಂತ ಅಂದ್ರೂ ಅನ್ಬೋದು. ಆದರೆ ಶಂಕರನಿಗೆ ಪವಾಡದಲ್ಲಿ ನಂಬಿಕೆ ಇಲ್ಲ. ದಯವಿಟ್ಟು ಅಂದರೆ ಒಂದು ರಿಂಗಾದರೂ ಎಲ್ಲವೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾರು ಪುಸ್ತಕ ಕೊಡಬೇಡಿ. ನೋಡಿ, ರಿಂಗಾದರೆ ಮೊಬೈಲ್ ಎತ್ತಲಿಕ್ಕೂ ಕಷ್ಟ ಆಗ್ತಾ ಇದೆ. ಕನಕದಾರ ಸ್ತೋತ್ರವನ್ನು ಅಲ್ಲಿಯೇ ರಚಿಸ್ತಾರೆ. ಆಗ ಚಿನ್ನದ ಮಳೆ ಆಗುತ್ತೆ. ಆ ಮನೆ ಕೇರಳದ ಕಾಲಡಿಯಲ್ಲಿ ಇವತ್ತಿಗೂ ಇದೆ. ಕೇಳ್ತಾ ಇದೆಯಲ್ಲ ಎಲ್ಲರಿಗೂ? ಚಿನ್ನದ ಮಳೆ ಆಗುತ್ತೆ. ಆ ಮನೆ ಚಿನ್ನದ ಮನೆ ಅಂತ ಹೆಸರಿದೆ. ಕೇರಳದಲ್ಲಿ ಇವತ್ತಿಗೂ ಇದೆ. ನಾನು ಹೋಗಿ ನೋಡಿ ಬಂದಿದ್ದೇನೆ. ನಮ್ಮ RS ಹೆಗ್ಡೆಯವರು ಕೂಡ ಹೇಳ್ತಾ ಇದ್ರು, ನಾವು ಕೂಡ ಆ ಮನೆಗೆ ಹೋಗಿ ನೋಡಿ ಬಂದೇವೆ ಅಂತ. ನೀವು ಕೂಡ ನೋಡ್ಬರ್ಬೋದು. ಆ ಮನೆ ಅದೇ ಹೆಸರಿನಿಂದ ಇವತ್ತು ಕರೀತಾರೆ. ಗಂಡ ಬಂದ ನಂತರ ಶಂಕರನ ಪಾದವನ್ನು ಪೂಜೆ ಮಾಡ್ತಾರೆ. ಶಂಕರ 8 ವರ್ಷಗಳಲ್ಲಿ ಎಲ್ಲ ವೇದ ಪಾರಂಗತನಾಗ್ಬಿಡ್ತಾನೆ. ಶಂಕರನ ಬಗ್ಗೆ ಒಂದು ಜನಶ್ರುತಿ ಇದೆ, ಅಷ್ಟವರ್ಷೇ ಚತುರ್ವೇದಿ. 8 ವರ್ಷಗಳಲ್ಲಿ 4 ವೇದಗಳಲ್ಲಿ ಪಾರಂಗತನಾಗ್ಬಿಡ್ತಾನೆ. ವೇದಗಳು ಅಂದಾಗ ನಾವು ವೇದಗಳು ಅಂತ ಹೇಳ್ತೇವೆ. ನಾವು ಎಷ್ಟೆಲ್ಲ ಇದೆ ಅಂದರೆ, ವೇದದಲ್ಲಿ ಒಂದು ವೇದದಲ್ಲಿ 4 ಭಾಗಗಳು: ಸಂಹಿತೆಗಳು, ಬ್ರಾಹ್ಮಣಗಳು, ಆರಣ್ಯಕಗಳು ಮತ್ತು ಉಪನಿಷತ್. ಒಂದು ಸಂಹಿತೆಯಲ್ಲಿ 10,000 ಮಂತ್ರಗಳಿರ್ತವೆ. ಎಷ್ಟು? 10,000 ಮಂತ್ರಗಳು. ವೇದ, ಉಪವೇದ, ವೇದಾಂಗಗಳು, ಅವನ್ನೆಲ್ಲವೂ ಶಂಕರ 8 ವರ್ಷಕ್ಕೆ ಕಲಿತುಬಿಡ್ತಾನೆ. ಆಶ್ಚರ್ಯ. ಇದು ಕೇವಲ ದೈವಿ ಕೃಪೆ ಅಥವಾ ದೇವರಾಗಿದ್ದರೆ ಮಾತ್ರ ಆಗ್ಬೋದು ಅಂತ ನಾವು, ಯಾಕಂದರೆ ಇವು ನಮ್ಮ ಸಹಜ ಕಲ್ಪನೆಯಲ್ಲಿ ಮಾಡುವಂಥದ್ದೇ ಅಲ್ಲ.
ಅಷ್ಟವರ್ಷೀಯ ಚತುರ್ವೇದಿ. ಆಗ ಶಂಕರ ಮನೆಗೆ ಬರ್ತಾನೆ, ತಾಯಿ ಜೊತೆ ಇರ್ತಾನೆ. ಹುಟ್ಟಿದಾಗ ಶಂಕರ ಜಾತಕ ನೋಡಿದ್ರು ಹೇಳ್ತಾರೆ ಎಲ್ಲವೂ ಚೆನ್ನಾಗಿದೆ, ಆದರೆ ಮಗು ಅಲ್ಪಾಯುಷ್ಯ ಅಂತ. ಯಾಕೆಂದರೆ ಅಲ್ಲಿ ಶಿವ ಅವರಿಗೆ ಕನಸಿನಲ್ಲಿ ಕಂಡುಕೊಂಡಾಗೂ ಅದೇ ಹೇಳ್ತಾನೆ. ಆಗ ಶಂಕರ ತಾಯಿ ಜೊತೆ ಇದ್ದಾಗ ಒಂದು ದಿವಸ ಬಹಳ ವಿಚಿತ್ರವಾದಂಥ ಘಟನೆ ಏನಂದರೆ, ಶಂಕರರ ತಾಯಿಗೆ ಒಂದು ದಿವಸ ಆರೋಗ್ಯ ಇಲ್ಲದೆ ಕಾರಣಕ್ಕಾಗಿ ನದಿಗೆ ಹೋಗಿ ಸ್ನಾನ ಮಾಡಿ ಬರಲಿಕ್ಕಾಗಲಿಲ್ಲ. ಆಗ ಶಂಕರ ಏನು ಮಾಡ್ತಾನೆ ಅಂದರೆ, ತಾಯಿಗೆ ಆಶ್ವಾಸನೆ ಅಂದರೆ ಕೊಡ್ತಾನೆ, ನೀನಿಲ್ಲೇ ಇರು ಅಂತ ಹೇಳ್ತಾನೆ. ನದಿಗೆ ಹೋಗಿ ನದಿಯನ್ನು ಪ್ರಾರ್ಥಿಸ್ತಾನೆ. ಆಗ ನದಿ ಶಂಕರನಿಗೆ ಹೇಳುತ್ತೆ, ನೀನು ನಿನ್ನ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಹೋಗು, ನಾನು ನಿನ್ನ ಹಿಂದೆ ಹಿಂದೆ ಬರ್ತೇನೆ ಅಂತ. ಅಂದರೆ ಬಾಲಕನ ಕಾಲಡಿ ಕಾಲಡಿ ಚಿಕ್ಕ ಚಿಕ್ಕ ಹೆಜ್ಜೆ ಕಾಲಡಿ, ಅದು ಶಂಕರನ ಮನೆಯ ಎದುರುಗಡೆ ಆ ನದಿ ಹರಿತು, ಚೂರ್ಣಾ ನದಿ. ಹಾಗಾಗಿ ಅದು ಮೊದಲನೇ ಹೆಸರು ಸಸಲಂ. ಅದು ಸಸಲಂ, ಊರು ಸಸಲಂ. ಕಾಲಡಿ ಹೆಂಗಾಯಿತು ಅಂತಂದರೆ ಅದು ಕಾಲಡಿ ಆಯಿತು, ಶಂಕರನ ಕಾಲಡಿ. ಶಂಕರ ಹೆಜ್ಜೆ ಇಟ್ಟು ಹೋದ, ಕೊನೆಗೆ ಮಲಯಾಳಂದಲ್ಲಿ ಅದು ಕಾಲಡಿ ಆಯಿತು. ಸಸಲಮಿಂದ ಇದು ಶಂಕರರ ಎರಡನೇ ಪವಾಡ. ಆಮೇಲೆ ಹೀಗೆ ದಿನಗಳು ಕಳೆಯಿತು. ಶಂಕರರಿಗೆ ಗೊತ್ತಿತ್ತು ತನ್ನ ಆಯುಷ್ಯ ಹಾಗೆ. ಯಾಕಂದರೆ ಒಂದು ದಿವಸ ನದಿಗೆ ಹೋದಾಗ ಸ್ನಾನಕ್ಕೆ ಮೊಸಳೆ ಶಂಕರನನ್ನು ಹಿಡ್ಕೊಡ್ತು. ಆ ಮೊಸಳೆಗೆ ಶಾಪ ಇದೆ ಅಂತ ಹೇಳ್ತಾರೆ, ಶಂಕರನನ್ನು ಹಿಡ್ಕೊಡ್ತು. ಆಗ ಶಂಕರ್ ತಾಯಿಯನ್ನು ಕೂಗ್ತಾನೆ. ತಾಯಿಗೆ ಹೇಳ್ತಾನೆ, ಈಗ ವಾಣಿ ಏನು ಕೇಳಿದ್ರೆ, ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರೆ ಇದು ನನ್ನ ಕಾಲನ್ನು ಬೀಳುತ್ತೆ, ನೀನು ಒಪ್ಪಿಗೆಯನ್ನು ಕೊಡುವಂತ. ಆಗ ತಾಯಿಗೆ ಇನ್ನೇನು ಒಂದೇ ಮಗ ಸತ್ತೋಗ್ಬಿಡ್ಬೋದು ಅಂತ ಹೇಳಿ ತಾಯಿ ಸನ್ಯಾಸಕ್ಕೆ ಒಪ್ತಾಳೆ. ಇದನ್ನು ಆಪತ್ ಸನ್ಯಾಸ ಅಂತ ಹೇಳ್ತಾರೆ. ಅಂದರೆ ಮರಣೋತ್ಕ್ರಮಣದ ಕಾಲದಲ್ಲಿ ಅಥವಾ ಜೀವ ಹೋಗುವ ಸಮಯದಲ್ಲಿ ಸನ್ಯಾಸ ಸ್ವೀಕಾರ ಮಾಡೋದು, ಅದಕ್ಕೆ ಆಪತ್ ಸನ್ಯಾಸ ಅಂತ. ಆ ಸನ್ಯಾಸದಿಂದಾಗಿ ಶಂಕರರ ಆಯುಷ್ಯ ಇನ್ನೂ 8 ವರ್ಷಗಳು ವೃದ್ಧಿಯಾದವು. ಆದರೆ ಆ ಮೊಸಳೆ ಶಾಪ ವಿಮೋಚನೆ ಆಯಿತು ಶಂಕರರಿಂದ. ಆಗ ಶಂಕರ 8 ವರ್ಷಕ್ಕೆ ಆಯಿತು ಅಂದ್ಕೂಡಲೇ ತಾಯಿಗೆ ಎಚ್ಚರಿಸ್ತಾನೆ, ಇನ್ನು ನನ್ನ ಕಾಲ ಬಂತು, ನಾನು ಹೋಗಬೇಕು, ಯಾವುದಕ್ಕೆ ಬಂದಿದ್ನ ಆ ಕಾರ್ಯ ಸಾಧನೆಗಾಗಿ ನಾನು ಹೋಗಬೇಕು ಅಂತ ಹೇಳ್ತಾನೆ. ಆಗ ಎಷ್ಟೊಂದು ತಾಯಿ ಅಲ್ವೇ, ಶಂಕರನ ಬಿಟ್ಕೊಡ್ಲಿಕ್ಕೆ ತಾಯಿ ಸುತರಾಮ್ ಒಪ್ಪಲಿಲ್ಲ. ಆಗ ಮತ್ತೆ ಶಂಕರ ತಾಯಿಗೆ ಹೇಳ್ತಾನೆ, ನಿನ್ನ ಕೊನೆಯ ದಿನಗಳಲ್ಲಿ ಖಂಡಿತವಾಗಿ ನಾನು ಬರ್ತೇನೆ, ಅಪರ ಕರ್ಮಗಳನ್ನು ನಾನೇ ಪೂರೈಸ್ತೇನೆ ಎನ್ನುವ ಭರವಸೆಯನ್ನು ಕೊಡ್ತಾನೆ. ಅದರ ನಂತರದಲ್ಲಿ ಸಂಬಂಧಿಕರೊಡನೆ ಮಾತಾಡಿ ಶಂಕರ ಪರ್ಯಟನೆಗೆ ಹೊರಡ್ತಾನೆ. ಏನು, ಶಂಕರ ಪರ್ಯಟನೆಗೆ ಹೊರಡ್ತಾನೆ. ಇದು ಶಂಕರರ ಬಾಲ್ಯದ ಒಂದು ಘಟ್ಟ ನೋಡಿ. 8 ವರ್ಷದಲ್ಲಿ ನಾವೆಲ್ಲ ಏನಿದ್ವಿ, 2ನೇ ಕ್ಲಾಸ್. 8 ವರ್ಷಕ್ಕೆ ಶಂಕರರು ಅವರು ಪರ್ಯಟನೆಗೆ ಹೋದರು. ಆಗ ಸನ್ಯಾಸ ಸ್ವೀಕಾರ ವಿಧಿವತ್ತಾಗಿ ಆಗಲಿಲ್ಲ. ವಿಧಿವತ್ತಾಗಿ ಗುರುವನ್ನು ಹುಡುಕಿಕೊಂಡು ಶಂಕರರು ಹೋಗ್ತಾರೆ ವಿಧಿವತ್ತಾಗಿ. ಆಗ ಹಾಗೆ ಹೋಗ್ಬಿಟ್ಟು ಕಾಡು ಮೇಡುಗಳನ್ನು ದಾಟಿ ಶಂಕರರು ಬಂದಿದ್ದು ನರ್ಮದಾ ತೀರಕ್ಕೆ. ನರ್ಮದಾ ನದಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದಿದೆ. ಅದರ ಹುಟ್ಟು ಅಮರಕಂಟಕ, ಮಧ್ಯಪ್ರದೇಶದಲ್ಲಿ, ಈಗಿನ ಮಧ್ಯಪ್ರದೇಶ ಅಮರಕಂಟಕದಲ್ಲಿ ಹುಟ್ಟಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅಲ್ಲಿ ಬರ್ತಾರೆ. ಅಲ್ಲಿ ಬಂದಾಗ ಅವರಿಗೆ ಗೋವಿಂದ ಭಗವತ್ಪಾದರ ದರ್ಶನ. ಗೋವಿಂದ ಭಗವತ್ಪಾದರು ಶಂಕರರ ಗುರುಗಳು. ಗೋವಿಂದ ಭಗವತ್ಪಾದರಿಗೆ ಗೌಡಪಾದರ ಗುರುಗಳು. ಆಗ ಸಮಾಧಿ ಸ್ಥಿತಿಯಲ್ಲಿ ಅವರು ಕೂತಿರ್ತಾರೆ. ಗುಹೆಯಲ್ಲಿ ಬಂದು ಶಂಕರ ಕೇಳ್ತಾನೆ, ಆಗ ನಾನು ನೀವು ಗುರುಗಳಾಗಬೇಕು ಎಂಬ ನಿಮ್ಮನ್ನು ಆಶ್ರಯಿಸಿ ನಾನು ಬಂದಿದ್ದೇನೆ. ಆಗ ಸಮಾಧಿಯಿಂದ ಎದ್ದಂತ ಗೋವಿಂದ ಭಗವತ್ಪಾದರು ಕೇಳ್ತಾರೆ, ನೀನಾರು, ಏನೋ ನೀನಾರು ಅಂತ ಕೇಳ್ತಾರೆ. ಆಗ ಶಂಕರರು ಆಶ್ಚರ್ಯವಾಗಿ ದಶಶ್ಲೋಕಿ ಅಂತ ಒಂದು 10 ಶ್ಲೋಕಗಳ ಒಂದು ಪುಂಜ ಶಂಕರರು ಅದನ್ನು ಹೇಳ್ತಾರೆ. ನಾನು ಯಾರು ಅನ್ನೋದಕ್ಕೆ ಇಂದ್ರಿಯ ಅವಸ್ಥೆಗಳಿಗೆ ಗೋಚರವಾದ ವಿಷಯಗಳೆಲ್ಲವೂ ನಾಶವಾದ ಮೇಲೆ ಉಳಿಯುವುದು ಯಾವುದೋ ಆತ್ಮ, ಅದು ನಾನು ಅಂತ ಹೇಳ್ತಾರೆ. ಇಂದ್ರಿಯ ವಿಷಯಗಳಿಗೆ ಕರ್ಮೇಂದ್ರಿಯ, ಪಂಚೇಂದ್ರಿಯ, ನಾವು ಈ ಪಂಚಕೋಶಗಳಿಂದಾದಂಥ ಶರೀರ,
ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಜ್ಞಾನಮಯ ಕೋಶ. ಇವೆಲ್ಲ ಕೋಶಗಳಿಂದ, ಪಂಚಭೂತಗಳಿಂದಾದ ಎಲ್ಲವೂ ಅಳಿದ ಮೇಲೆ ಇರುವುದು ಏನು ಸತ್ಯ ಇದೆಯಲ್ಲ ಅದೇ ನಾನು ಆತ್ಮ ಅಂತ ಹೇಳ್ತಾರೆ. ಅಷ್ಟಲ್ಲದೇ ಅದ್ವೈತವಾದದ ಬಗ್ಗೆ ಆ ಶ್ಲೋಕದಲ್ಲೆಲ್ಲ ಬರುತ್ತೆ. ಮನುಷ್ಯನಿಗೆ 3 ಅವಸ್ಥೆಗಳು. ಏನಂದ್ರೆ ಒಂದು ಜಾಗೃತ ಅವಸ್ಥೆ. ಈಗ ನಾವೆಲ್ಲ ಯಾವ ಅವಸ್ಥೆಯಲ್ಲಿದ್ದೇವೆ? ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಯಾರೋ ಒಂದಿಬ್ಬರು ತೂಕಡಿಸ್ತಿರ್ಬೋದು, ಆದರೆ ಹೆಚ್ಚಿನವರು ಜಾಗೃತ ಅವಸ್ಥೆಯಲ್ಲಿದ್ದಾರೆ. ಸರಿನಾ? ಜಾಗೃತ ಅವಸ್ಥೆಯಲ್ಲಿದ್ದಾಗ ನಮಗೆಲ್ಲರೂ ಕಾಣ್ತಾರೆ. ನಮಗೆ ಡಿಹೈಡ್ರೇಟ್ ಕಂಡ್ರು, ಇವರು ಕಂಡ್ರು, ಅವರು ಕಂಡ್ರು, ಎಲ್ಲರೂ ಕಾಣ್ತಾರೆ. ಜಾಗೃತ ಅವಸ್ಥೆಯಲ್ಲಿ ನಾವಿದ್ದೇವೆ. ಜಾಗೃತ ಅವಸ್ಥೆಯಲ್ಲಿ ನಾವು ನೋಡುವ ಎಲ್ಲ ವಿಷಯಗಳು ಸ್ವಪ್ನಾವಸ್ಥೆಯಲ್ಲಿ ಅಮೂರ್ತವಾಗುತ್ತದೆ. ಸ್ವಪ್ನಾವಸ್ಥೆಯಲ್ಲಿ ಯಾವುದೂ ಇಲ್ಲ, ಏನೋ ಒಂದೆರಡು ಏನಾದರೂ ದೂರದಿಂದ ಬರಬಹುದು. ಹಾಗೆಯೇ ಸ್ವಪ್ನಾವಸ್ಥೆಯಲ್ಲಿ ಇದ್ದಂಥ ಎಲ್ಲವೂ ಕೂಡ ನಿದ್ರಾವಸ್ಥೆಯಲ್ಲಿ, ಅದಕ್ಕೆ ಸುಷುಪ್ತಿ ಅಂತ ಹೇಳ್ತಾರೆ, ಇಂಗ್ಲಿಷ್ನಲ್ಲಿ ಡೀಪ್ ಸ್ಲೀಪ್ ಅಂತ ಹೇಳ್ತಾರೆ, ಅಲ್ಲಿ ಅವೆಲ್ಲವೂ ಅಗೋಚರವಾಗುತ್ತೆ. ಈಗ ಪುನಃ ಬಂದರೆ ಶಂಕರರು ಈ ವಾಸ್ತವಿಕ ಜಗತ್ತಿನಲ್ಲಿ ನಾವೇನು ನೋಡ್ತೇವಲ್ಲ ಅವೆಲ್ಲವೂ ಕೂಡ ರೂಪಾಂತರ ಹೊಂದುತ್ತದೆ. ಅದಕ್ಕೆ ಅವು ಯಾವುವು ಶಾಶ್ವತವಾಗಿ ನಿಲ್ಲುವುದಿಲ್ಲ. ವ್ಯಕ್ತಿ ರೂಪಾಂತರ ಆಗ್ತಾನೆ. ನಾನು 40 ವರ್ಷದಿಂದ ಹೇಗಿದ್ದೆ, ಈಗ ಹೇಗಿದ್ದೇನೆ, ಮುಂದೆ ಹೇಗಿರ್ತೇನೆ, ಒಂದಿನ ನಾನು ಈ ಭೂಮಿ ಮೇಲೆ ಇರುವುದಿಲ್ಲ ಅಲ್ವಾ? ಅಂದ್ರೆ ಇದು ವಾಸ್ತವಿಕ ಸತ್ಯ. ಇವೆಲ್ಲವೂ ಕೂಡ ನಾವು ನೋಡಿದ್ದು ಇನ್ನೊಂದು 100 ವರ್ಷದ ಮೇಲೆ ಯಾರೂ ಇರುವುದಿಲ್ಲ ಅಲ್ವಾ? ಅಂದಮೇಲೆ ವಾಸ್ತವಿಕ ಜಗತ್ತಿನ ಸತ್ಯ ಸತ್ಯ ಅಲ್ಲ. ವಾಸ್ತವಿಕ ಜಗತ್ತಿನಲ್ಲಿ ನಾವು ಕಾಣುವುದು ಸತ್ಯ ಅಲ್ಲ. ಇನ್ನು ಇದಕ್ಕೆ ಅವರು ವ್ಯಾವಹಾರಿಕ ಸತ್ಯ ಅಂತ, ವ್ಯಾವಹಾರಿಕ ಸತ್ಯ. ಆಮೇಲೆ ನಾವು ಮಲಗಿದಾಗ ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನಗಳನ್ನು ನೋಡ್ತೇವೆ. ನಾವು ಕೇಳ್ತಾ ಇದೆಯಾ? ಕೇಳ್ತಾ ಇದೆ? ಹೌದಾ? ಓಕೆನಾ? ತಗೊಳ್ಳಿ. ಈಗ ಕರೆಕ್ಟಾ? ಈಗ ಕರೆಕ್ಟಾ? ಸರಿ ಅದ್ರ ಬೇಕಾ ತಗೊಳ್ಳಿ. ಸರಿ. ವಾಸ್ತವಿಕ ಜಗತ್ತಿನಲ್ಲಿ ನಾವು ಕಾಣುವುದು ವ್ಯಾವಹಾರಿಕ ಸತ್ಯ. ಸ್ವಪ್ನಾವಸ್ಥೆಯಲ್ಲಿ ನಾವು ಸ್ವಪ್ನವನ್ನು ಕಾಣ್ತೇವೆ. ಎಲ್ಲರಿಗೂ ಸ್ವಪ್ನಗಳು ಬೀಳ್ತವೆ ಅಲ್ವಾ? ಅದರ ವಿಶೇಷ ಅಂದ್ರೆ ಎಲ್ಲಿ ತನಕ ಆನಂದಮಯವಾದ ಸ್ವಪ್ನಗಳು ಬೀಳ್ತವಲ್ಲ ಅಲ್ಲಿ ತನಕ ನಮಗೆ ಎಚ್ಚರ ಆಗುವುದಿಲ್ಲ. ಒಮ್ಮೆ ದುಃಖಕರವಾದ ಸ್ವಪ್ನ ಬಿತ್ತು ಅಂತಂದ್ರೆ ನಮಗೆ ಎಚ್ಚರ ಆಗುತ್ತೆ. ಎಲ್ಲರ ಅನುಭವ ಇದೆ, ಎಲ್ಲರ ಅನುಭವ. ಆದ್ರೆ ಅದು ಕೂಡ ಸತ್ಯ. ಎಲ್ಲಿವರೆಗೆ ಸತ್ಯ ಯಾಕೆಂದ್ರೆ ನಂಬುವವರಿಗೆ ಮಾತ್ರ ಸತ್ಯ ಅಂದ್ರೆ ಶಂಕರ. ನಂಬುವವರಿಗೆ ಮಾತ್ರ ಸತ್ಯ. ಈಗ ನಾನು ಆಡಿ ಕಾರನ್ನ ಓಡಿಸಿದಾಗ ನನ್ನ ಸ್ವಪ್ನ ಬಿಡುತ್ತೆ, ಖುಷಿಯಾಗುತ್ತೆ. ಆದ್ರೆ ನಂಬುವವರಿಗೆ ಮಾತ್ರ ಸತ್ಯ. ಎಚ್ಚರವಾದಾಗ ಅದು ಮಿಥ್ಯ, ಅದು ಮಿಥ್ಯ ಎಚ್ಚರವಾದಾಗ. ಅಂದ್ರೆ ಅದಕ್ಕೆ ಅವರು ಪ್ರಾತಿಭಾಸಿಕ ಸತ್ಯ ಅಂತಂದ್ರು. ಪ್ರಾತಿಭಾಸಿಕ ಸತ್ಯ ಅಂದ್ರೆ ನಂಬುವವರಿಗೆ ಮಾತ್ರ ಸತ್ಯ, ಎಚ್ಚರವಾದಾಗ ಸತ್ಯ ಅಲ್ಲ ಅಲ್ವಾ? ನಮ್ಗೆಲ್ಲ ಆ ಅನುಭವ ಆಗಿದೆ, ನಮಗೆ ಆಗಿರ್ತದೆ. ನಮ್ಗೆ ಒಂದಿನ ಕಾಲದಲ್ಲಿ ನಮ್ಗೆ ಅನುಭವ ಆಗಿರ್ತದೆ. ಹಾಗಿದ್ರೆ ಇನ್ನೊಂದು ಸತ್ಯ ಇದೆ, ಅದು ಪಾರಮಾರ್ಥಿಕ ಸತ್ಯ, ವಿಚ್ ಈಸ್ ಎಟರ್ನಲ್. ಅದನ್ನ ನಮ್ಮ ಉಪನಿಷತ್ನಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಪಾರಮಾರ್ಥಿಕವಾದಂಥ ಸತ್ಯ ಒಂದೇ ಸತ್ಯ, ಮಿಕ್ಕಿದ ಯಾವುದೂ ಸತ್ಯ ಅಲ್ಲ ಅಂತ ಶಂಕರರು ಈ ತರ ವಿಶ್ಲೇಷಣೆ ಮಾಡಿದಾಗ ಗೋವಿಂದ ಭಗವತ್ಪಾದರಿಗೆ ಬಹಳ ಸಂತೋಷ ಆಗುತ್ತೆ. ಅವರು ಅವನನ್ನು ನೋಡಿಲ್ಲ. ಗುಹೆಯ ಹೊರಗಡೆ ಶಂಕರ, ಗುಹೆಯ ಒಳಗಡೆ ಗೋವಿಂದ ಭಗವತ್ಪಾದರು. ಆಗ ಭಗವತ್ಪಾದರ ಬಾಯಿಂದ ಉದ್ಗಾರ ಮಾಡಿ, ಇವತ್ತು ನಾನು ಪರಶಿವನನ್ನೇ ನೋಡಿದ್ದೇನೆ, ಪರಶಿವನನ್ನೇ ಕಂಡಿದ್ದೇನೆ. ಅರ್ಥ ಮಾಡ್ಕೊಳ್ಳಿ, ಗೋವಿಂದ ಭಗವತ್ಪಾದರು ಅಂದರು. ಶಂಕರನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ಶಂಕರ ಹತ್ರ ಹೇಳ್ತಾರೆ, ನಾನು ಮತ್ತೆ ನನ್ನ ಗುರುಗಳು ಅಂದ್ರೆ ಶಂಕರನಿಗೆ ನಾವು ಹೇಳಬೇಕಾದ್ರೆ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಪರಮೇಷ್ಠಿ ಗುರುಭ್ಯೋ ನಮಃ ಅಂತ ಹೇಳ್ತಾರೆ. ಅಂದ್ರೆ ಶಂಕರನಿಗೆ ಗೌಡಪಾದರು ಪರಮೇಷ್ಠಿ ಗುರು,
ಗೋವಿಂದ ಭಗವತ್ಪಾದರು ಪರಮಗುರು. ಹಾಗೆ ಶಂಕರರು ಹೇಳ್ತಾರೆ, ಗೋವಿಂದ ಭಗವತ್ಪಾದರು ಶಂಕರಿಗೆ ಹೇಳ್ತಾರೆ, ನಾವು ಏನು ನಡೆಸ್ಕೊ ಬಂದವಲ್ಲ, ಇಂಗ್ಲಿಷ್ನಲ್ಲಿ ಲೆಗಸಿ ಅಂತ ಹೇಳ್ತಾರೆ, ಆ ಅದ್ವೈತವಾದವನ್ನ ನೀನು ಮುಂದುವರಿಸ್ಕೊಂಡು ಹೋಗಬೇಕು. ಅದ್ವೈತ ತತ್ವವನ್ನ, ತತ್ವ ಅಂದ್ರೆ ಸತ್ಯ, ಸತ್ಯ ಅಂದ್ರೆ ತಳಸ್ಪರ್ಶಿಯಾಗಿ ತಿಳಿದುಕೊಳ್ಳುವುದು, ಸತ್ಯ ಅಂದ್ರೆ ಅರಿವು. ಇಲ್ಲಿ ಸತ್ಯ ಅಂದ್ರೆ ಬದಲಾಗದೇ ಇರುವಂಥದ್ದು, ಬದಲಾಗದೇ ಇರುವಂಥದ್ದು ಸತ್ಯ, ಬದಲಾಗದು ಅದು ಮಿಥ್ಯ. ಹಾಗೆ ಶಂಕರರು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಲೋಕದಲ್ಲಿ ಬ್ರಹ್ಮ ಒಂದೇ ಸತ್ಯ. ಬ್ರಹ್ಮ ಅಂದಾಗ ನಾವೆಲ್ಲರೂ ಎಲ್ಲಿಗೆ ಹೋಗ್ತೇವೆ? ಚತುರ್ಮುಖ ಬ್ರಹ್ಮನಿಗೆ ಹೋಗ್ತೇವೆ. ಶಂಕರರು ಹೇಳಿದ್ದು ಆ ಬ್ರಹ್ಮ ಅಲ್ಲ, ಶಂಕರರು ಹೇಳಿದ್ದು ತತ್ವ. ತತ್ವದ ಬಗ್ಗೆ ಶಂಕರ್ ಹೇಳ್ತಾರೆ, ಬ್ರಹ್ಮ ಸತ್ಯಂ ಅದೊಂದೇ ಸತ್ಯವಾದದ್ದು. ಸತ್ಯ ಅಂದರೆ ಬದಲಾಗದೇ ಇರುವುದು ಮಾತ್ರ ಸತ್ಯ. ಮಿಕ್ಕಿದೆಲ್ಲವೂ ಕೂಡ, ಈಗ ನಾನು ಹೇಗಿದ್ದೆ ಹೇಗಾದೆ, ನನ್ನ ಬಟ್ಟೆ ಹೇಗಿತ್ತು ಹೀಗಾಯಿತು, ಈ ಸ್ಕೂಲ್ ಹೇಗಿತ್ತು ಹೀಗಾಯಿತು, ಇವೆಲ್ಲವೂ ಮಿಥ್ಯೆ, ಯಾಕಂದ್ರೆ ಬದಲಾಗುವಂಥದ್ದು. ಹಾಗಾಗಿ ಶಂಕರನಿಗೆ ಇದನ್ನ ಕೇಳುತ್ತಾರೆ. ಶಂಕರರು ಗೋವಿಂದ ಭಗವತ್ಪಾದರಿಂದ ಬೇಡಿಕೊಂಡು ಮುಂದೆ ಶಂಕರರ ಪ್ರಯಾಣ ನರ್ಮದೆಯಿಂದ ಕಾಶಿಗೆ, ಶಂಕರರು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋದಾಗ ಆಗಿನ ಕಾಲದಲ್ಲಿ ಯಾಕೆ ಈಗಿನ ಕಾಲದಲ್ಲೂ ಬಂತು, ಕಾಶಿ ಗೋಕರ್ಣನೂ ಅಷ್ಟೇ, ವೇದ ಪಾರಂಗತರವರು, ಜ್ಞಾನ ಪಿಪಾಸು ಇದ್ದವನು ಕಾಶಿಗೆ ಹೋಗ್ಬೇಕು ಅಥವಾ ಗೋಕರ್ಣಕ್ಕೆ ಹೋಗ್ಬೇಕು. ಅಂದಿನಿಂದ ಇಂದಿನವರೆಗೂ ಕೂಡ ಅಷ್ಟು ಪ್ರಕಾಂಡ ಪಂಡಿತರು, ಜ್ಞಾನಿಗಳು, ಎಲ್ಲ ವೇದಗಳಲ್ಲಿ ಪಾರಂಗತರಿದ್ದಾರೆ. ಶಂಕರರು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋದಾಗ ಈ ಮಧ್ಯದಲ್ಲಿ ಅವರಿಗೆ ಒಂದು ಶಿಷ್ಯ ಸಿಗ್ತಾನೆ. ಆ ಶಿಷ್ಯ ಚೋಳ ದೇಶದಿಂದ ಬಂದವ. ಚೋಳ ದೇಶ ಅಂದ್ರೆ ಈಗ ತಮಿಳುನಾಡು ಅಂತ ಹೇಳ್ಬೋದು, ಚಿದಂಬರ. ಅವನ ಹೆಸರು ಸನಂದನ ಅಂತ ಹೇಳಿ. ಅವನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ ಶಂಕರರು. ಅವನಿಗೆ ಪದ್ಮಪಾದಾಚಾರ್ಯ ಅಂತ ಹೇಳ್ತಾರೆ. ಶಂಕರರು ಶಿಷ್ಯತ್ವವನ್ನು ಸ್ವೀಕಾರ ಮಾಡಬೇಕಾದ್ರೆ ಹೇಗೆ ಪರೀಕ್ಷೆಯನ್ನು ಮಾಡ್ತಿದ್ರು ಅಂತಂದ್ರೆ, ಒಮ್ಮೆ ಈ ಸನಂದನ ಈ ಶಿಷ್ಯ ಶಂಕರರ ಕ್ಲೋಸ್ ಸರ್ಕಲ್ ಅಲ್ಲಿ ಬಂದ್ಬಿಟ್ಟ. ಉಳಿದ ಶಿಷ್ಯರಿಗೆ ಸ್ವಲ್ಪ ಜಲಸಿ ಅಂದ್ರೇನು, ಅಸೂಯೆ. ಆಗ ಶಂಕರರು ಏನ್ ಮಾಡ್ತಾರೆ, ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಶಂಕರರು ಕಾಶಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ. ನದಿಯ ಆ ದಡದಲ್ಲಿ ಈ ಸನಂದನ ಎನ್ನುವಂತ ಶಿಷ್ಯ ಇರ್ತಾನೆ. ಆಗ ಶಂಕರರು ಹುಂಗಿ ಕರೀತಾರೆ ಇಲ್ವಾ ಅಂತ, ಯಾಕಂದ್ರೆ ಶಂಕರನ ಮಡಿಬಟ್ಟೆಗಳು ಅವನು ಕರೀತು. ಆಗ ಶಿಷ್ಯ ಏನು ವಿಚಾರ ಮಾಡದೆ ಗಂಗಾ ನದಿಯಲ್ಲಿ ಅಡ್ಡಲಾಗಿ ಇಳಿತಾನೆ. ಇಳಿದ ಪ್ರತಿಯೊಂದು ಕ್ಷಣಕ್ಕೂ ಕೂಡ ಒಂದು ಹೆಜ್ಜೆ ಹಾಕಿದ್ರೆ ಒಂದು ಕಮಲ ಅಂದ್ರೆ ಪದ್ಮ ಕೆಳಗಡೆ ಬರ್ತಾ ಇತ್ತು, ಕಾಲಡಿಯಲ್ಲಿ ಬರ್ತಾ ಇತ್ತು. ಹಾಗೆ ಶಂಕರರು ಆ ದಡದಿಂದ ಸನಂದನ ಶಿಷ್ಯ ಈ ದಡಕ್ಕೆ ಬರ್ತಾನೆ. ಅವನು ಬಂದಾಗ ಪ್ರತಿ ಹೆಜ್ಜೆಗೂ ಕೂಡ ಒಂದೊಂದು ಪದ್ಮ ಅಂದ್ರೆ ಕಮಲ ಅವನ ಕಾಲಡಿಗೆ ಬರ್ತಾ ಇತ್ತು. ಹಾಗಾಗಿ ಶಂಕರರು ಅವನಿಗೆ ಪದ್ಮಪಾದಾಚಾರ್ಯ, ಶಿಷ್ಯ ಬಗ್ಗೆ ತಿಳ್ಕೊಳ್ಬೇಕು ನೀವು, ಪದ್ಮಪಾದಾಚಾರ್ಯ ಶಂಕರರಿಗೆ. ಹೀಗಾದಾಗ ಶಂಕರರ ಒಂದು ಪರಿಕ್ರಮಣದ ವೇಳೆಯಲ್ಲಿ ಕೊಲ್ಲೂರಿಗೆ ಬರ್ತಾರೆ. ಕೊಲ್ಲೂರಲ್ಲಿ ಪ್ರಭಾಕರ ಎನ್ನುವ ಪಂಡಿತ ತನ್ನ 13 ವರ್ಷದ ಮಗನನ್ನು ಕರ್ಕೊಂಡು ಬರ್ತಾನೆ. 13 ವರ್ಷದ ಮಗನನ್ನು ಕರ್ಕೊಂಡು ಬಂದಾಗ ಮೂಕ ಇರ್ತಾನೆ, ಮಾತು ಬರುವುದಿಲ್ಲ. ಹೇಗಾದ್ರೂ ಮಾಡಿ ಶಂಕರನ ಮಡಿಗೆ ಹಾಕಿದ್ರೆ ಉದ್ಧಾರ ಆಗ್ಬೋದು ಅಂತ ಕರ್ಕೊಂಡು ಬರ್ತಾನೆ. ಬಂದಾಗ ಶಂಕರರು ಅವನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದು ಗೋವಿಂದ ಭಗವತ್ಪಾದರು ಶಂಕರರಿಗೆ ಕೇಳಿದ ಪ್ರಶ್ನೆ. ನಾನು ಹೇಳಿದ್ನಲ್ಲ, ಏನು ಕೇಳಿದ್ರು ಶಂಕರರಿಗೆ ನೀನಾರು? ಅದೇ ಪ್ರಶ್ನೆಯನ್ನ ಶಂಕರರು ಈ ಹುಡುಗನಿಗೆ ಹಾಕ್ತಾರೆ. 13 ವರ್ಷದ ಬಾಲಕ, ಮೂಕ ಬಾಲಕ. ಆಗ ಆ ಬಾಲಕ ಒಮ್ಮೆಲೆ ಹೇಳ್ತಾನೆ, ಪ್ರಕೃತಿಯಲ್ಲಿ ಎಲ್ಲವೂ ಉಳಿದ ನಂತರ ಉಳಿದಿರುವ ಚೇತನ ಅದು ನಾನು ಅಂತ ಹೇಳ್ತಾನೆ. ತಂದೆಗೆ ಆಶ್ಚರ್ಯ, ಅದ್ವೈತ ಸಿದ್ಧಾಂತ ಮಾತಾಡಿದ ಮೂಕ. ಆ ಮೂಕ ಶಂಕರಿಗೆ ಹೇಳ್ತಾರೆ. ಶಂಕರಿಗೆ ತುಂಬಾ ಖುಷಿ ಆಗುತ್ತೆ, ಶಿಷ್ಯರನ್ನಾಗಿ ಮಾಡ್ಕೋತಾರೆ. ಅವರಿಗೆ ಆ ಶಿಷ್ಯನಿಗೆ ಏನಂದ್ರೆ ಹೆಸರನ್ನ
ಒಂದು ಸೆಕೆಂಡು. ಯಾಕಂದ್ರೆ ಅವರಿಗೆ ಹೆಸರನ್ನ ಅವರು ಹಸ್ತಾಮಲಕ ಅಂತ ಇರ್ತಾರೆ. ಹಸ್ತಾಮಲಕ ಅಂತಂದ್ರೆ ಅಂಗೈಯಲ್ಲಿ ಒಂದು ನೆಲ್ಲಿಕಾಯಿಯನ್ನು ಇಟ್ಟರೆ ಅದು ಹೇಗೆ ನಮ್ಗೆ ಗೊತ್ತಾಗತ್ತಲ್ಲ, ನನ್ನ ಕೈಯಲ್ಲಿ ಅಂತಂದ್ರೆ ನೆಲ್ಲಿಕಾಯಿ ಅಂತ ಹೇಳ್ತಾರೆ. ಅಂದ್ರೆ ಅಂಗೈಯಲ್ಲಿ ನೆಲ್ಲಿಕಾಯಿ ಇಟ್ಟರೆ ಹೇಗೆ ತೋರುತ್ತದಲ್ಲ, ಅದೇ ರೀತಿ ಖಚಿತವಾದಂತಹ ಜ್ಞಾನವುಳ್ಳವ ನೀನು ಅಂತ ಹೇಳುವುದರಿಂದ ಅವನಿಗೆ ಹಸ್ತಮಲಕಾಚಾರ್ಯ ಅಂತ ಅಭಿಧಾನವನ್ನು ಮಾಡ್ತಾರೆ. ಅಲ್ಲಿಗೆ 2 ಜನ ಶಿಷ್ಯರಾಯಿತು. ಇನ್ನು 3ನೇ ಶಿಷ್ಯರು ಶಂಕರನಿಗೆ ಸಿಕ್ಕಿದ್ದು ಅದು ಅವರ ಊರು ಉತ್ತರಾಖಂಡ. ಕಾಲನಾಥ ಎನ್ನುವಂತ ಹೆಸರು. ಶಂಕರನಿಗೆ ಬರ್ತಾರೆ. ಶಂಕರರು ಅವರಿಗೆ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ತೋಟಕ ವೃತ್ತ ಅಂದ್ರೆ ಈ ನಾವು ಛಂದಸ್ಸೆಲ್ಲ ಹೇಳ್ತೇವಲ್ಲ, ಹಾಗೆ ತೋಟಕ ವೃತ್ತದಲ್ಲಿ ಒಂದು ಶ್ಲೋಕವನ್ನು ರಚನೆ ಮಾಡ್ತಾನೆ. ಶ್ಲೋಕವನ್ನು ರಚನೆ ಮಾಡಿ ಶಂಕರನಿಗೆ ಕೊಡ್ತಾನೆ. ಶಂಕರರು ಅದಕ್ಕೆ ಅದ್ಭುತವಾದಂತಹ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ. ಮಾಡಿ ಅವನಿಗೆ ತೋಟಕಾಚಾರ್ಯ ಎನ್ನುವ ಬಿರುದನ್ನು ಕೊಡ್ತಾರೆ. ಅಲ್ಲಿಗೆ ಶಿಷ್ಯರು ಎಷ್ಟಾಯಿತು? ಪದ್ಮಪಾದರು, ತೋಟಕಾಚಾರ್ಯರು ಮತ್ತು ಹಸ್ತಾಮಲಕಾಚಾರ್ಯರು, 3 ಜನ ಶಂಕರರು. ಇವರು ಎಲ್ಲರೂ ಕೂಡ ಸುರೇಶ್ವರಾಚಾರ್ಯರು ಆಮೇಲೆ ಬಂದಿದ್ರು. ಶಂಕರರು ಒಮ್ಮೆ ಕಾಶಿಯಲ್ಲಿ ನಡೆದ ಘಟನೆ, ಶಿಷ್ಯರ ಜೊತೆ ಗಂಗಾ ನದಿ ಹತ್ರ ಹೋಗ್ತಾ ಇದ್ದಾಗ ಎದುರಿನಿಂದ ಒಬ್ಬ ಚಾಂಡಾಲ ಬರ್ತಾನೆ. ಚಾಂಡಾಲನ ಕೆರೆದು ಕೂದಲುಗಳು, ವಿಚಿತ್ರವಾದಂತಹ ರೂಪ, 4 ಭಯಂಕರವಾದಂತಹ ನಾಯಿಗಳನ್ನು ಹಿಡಿದು ಈ ಕಡೆ ಬರ್ತಾ ಇರ್ತಾನೆ. ಬಂದಾಗ ಶಂಕರರು ಮತ್ತೆ ಅವರ ಶಿಷ್ಯರು ಆ ವ್ಯಕ್ತಿಗೆ ಪಕ್ಕಕ್ಕೆ ಸರಿ ಅಥವಾ ದೂರ ಹೋಗು ಅಂತ ಹೇಳ್ತಾರೆ. ಅಂದ್ರೆ ನೀನು ದೂರ ಹೋಗು ಅಂತ ಹೇಳ್ತಾರೆ, ಪಕ್ಕಕ್ಕೆ ಸರಿ ಅಂತ ಹೇಳ್ತಾರೆ. ಆಗ ಆ ವೇಷದಲ್ಲಿ ಬಂದಂತ ಮನುಷ್ಯ ಶಂಕರನಿಗೆ ಪ್ರಶ್ನೆ ಮಾಡ್ತಾರೆ, ನೀವು ದೂರಕ್ಕೆ ಸರಿ ಅನ್ನೋದು, ಪಕ್ಕಕ್ಕೆ ಸರಿ ಅಂದ್ರಲ್ಲ, ಅದು ದೇಹಕ್ಕೋ ಅಥವಾ ಆತ್ಮಕ್ಕೋ ಅಂತ ಹೇಳಿ ಅವನು ನಿಲ್ಲಿಸಲಿಲ್ಲ. ಶಂಕರನಿಗೆ ಅವಕಾಶವನ್ನೇ ಕೊಡಲಿಲ್ಲ. ದೇಹ ಆದರೆ ನಿಮ್ಮದು ಮತ್ತೆ ನನ್ನದು ಪಂಚಭೂತಗಳಿಂದ ಆದಂತಹ ಶರೀರ ಅಲ್ವಾ? ಪಂಚಭೌತಿಕವಾದಂತಹ ಶರೀರ ಅಂದ್ರೆ ಮೂಲ ದ್ರವ್ಯಗಳು 2 ಶರೀರಗಳು ಒಂದೇ. ನಾನು ಬೇರೆ, ನೀನು ಬೇರೆ ಅಂತ ಅನ್ವಾಗಿಲ್ಲ. ಇನ್ನು ಆತ್ಮ ಅಂತ ಆದರೆ ಆತ್ಮ ಸರ್ವವ್ಯಾಪಿ ಆದದ್ದು. ದೇಹ, 2 ದೇಹಗಳು ಒಂದೇ ದ್ರವ್ಯದಿಂದ ಆಗಿದ್ದು. ಹಾಗಿದ್ದಾಗ ಒಂದು ದೇಹದಿಂದ ಇನ್ನೊಂದು ದೇಹ ಯಾಕೆ ದೂರ ಸರಿಬೇಕು? ಒಂದು ಆತ್ಮನಿಂದ ಇನ್ನೊಂದು ಆತ್ಮ ಯಾಕೆ ಪಕ್ಕಕ್ಕೆ ಹೋಗಬೇಕು? ಅರ್ಥ ಮಾಡ್ಕೊಳ್ಳಿ. ಆತ್ಮ ಎನ್ನುವುದು ಮುಂದುವರೆದು ಹೇಳ್ತಾನೆ, ಆತ್ಮ ಎನ್ನುವುದು ಬಿಡಿ ಭಾಗಗಳಿಂದ ಆಗಿದ್ದಲ್ಲ, ಬಿಡಿ ಭಾಗಗಳಿಂದ ಕೂಡಿಸಿದಂತಹ ವಸ್ತು ಆತ್ಮ ಅಲ್ಲ. ಆತ್ಮ ಎನ್ನುವುದು ಅಖಂಡವಾದದ್ದು, ಸರ್ವವ್ಯಾಪಿಯಾದದ್ದು, ನಿರಾಕಾರವಾದದ್ದು, ನಿರ್ಗುಣವಾದದ್ದು. ಹಾಗಿದ್ದಾಗ ನಿನ್ನ ನನ್ನಲ್ಲಿ ಭಿನ್ನತೆಯೇ ಇಲ್ಲ, ಏಕತೆ. ಅದೇ ಅದ್ವೈತ. ಅದ್ವೈತ ಅಂದ್ರೆ ಯಾವುದು 2 ಇಲ್ಲವೋ ಅದು ಅದ್ವೈತ. ಇಂಗ್ಲಿಷ್ನಲ್ಲಿ ನಾನ್ ಡ್ಯುಯಾಲಿಸಮ್ ಅಂತ ಹೇಳ್ತಾರೆ. ನಾನ್ ಡ್ಯುಯಾಲಿಸಮ್ ಅಂತ. ದ್ವೈತ ಅಂದ್ರೆ 2, ದೇಹ ಬೇರೆ, ಆತ್ಮ ಬೇರೆ ಅಂತ. ಅದ್ವೈತ ಅಂದ್ರೆ ಹಂಗಿಲ್ಲ. ಅದ್ವೈತದಲ್ಲಿ ಶರೀರಕ್ಕೆ ವಿಶೇಷ ಮಹತ್ವ ಇಲ್ಲ. ಆಗ ಶಂಕರರಿಗೆ ಬಹಳ ಆಶ್ಚರ್ಯ ಆಗತ್ತೆ, ಈ ಮನುಷ್ಯ ಅದ್ವೈತವನ್ನ ಬಲ್ಲವ. ಹಾಗಾಗಿ ಶಂಕರರು ಏನಂದ್ರೆ ಅಲ್ಲಿ ಒಂದು ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಅದು ಯಾರನ್ನು ಹೇಳ್ತೀರಾ? ಮನೀಷ ಪಂಚಕ. ನೋಡಿ ಎಷ್ಟು ಸ್ತೋತ್ರಗಳಾಯ್ತು ಹೇಳಿದ್ದು ಅಂದ್ರೆ 1, 2, 3 ಆಯ್ತು ಅಲ್ವಾ? ಶಿವನ ಸ್ತುತಿ ಮಾಡಿ ಒಂದು ಪಂಚಕವನ್ನು ರಚನೆ ಮಾಡ್ತಾರೆ. ರಚನೆ ಮಾಡಿದಾಗ ಶಿವನಿಗೆ ಖುಷಿಯಾಗತ್ತೆ. ಶಿವನ ವೇಷದಲ್ಲಿ ಇದ್ದಂಥವನಿಗೆ, ಚಂಡಾಲಿಗೆ ಖುಷಿಯಾಗತ್ತೆ. ಆಗ ಎದುರುಗಡೆ ಬಂದ್ರೆ
ಅವನು ಕಾಶಿ ವಿಶ್ವನಾಥ ಅಥವಾ ಶಿವ, ಸಾಕ್ಷಾತ್ ಪರಶಿವ. ಸಾಕ್ಷಾತ್ ಪರಶಿವ ಶಿವ ಎದುರುಗಡೆ ನಿಲ್ತಾನೆ. ಆಗ ಶಂಕರರು ಉತ್ತರವನ್ನು ಕೊಡ್ತಾರೆ ಶಿವನಿಗೆ, ದೇಹದಿಂದ ನಾನು ನಿನ್ನ ಸೇವಕ. ನೋಡಿ ಶಿವನಿಗೆ ಶಂಕರರು ಎಂತ ಉತ್ತರವನ್ನು ಕೊಡ್ತಾರೆ ಅಂತ. ದೇಹದಿಂದ ನಾನು ನಿನ್ನ ಸೇವಕ, ಆತ್ಮದಿಂದ ನಾನು ನಿನ್ನ ಒಂದು ಅಂಶ, ಆತ್ಮದಿಂದ ನಾನು ನಿನ್ನ ಅಂಶನೇ. ಅಲ್ಲಿ ವಿದ್ವಾಂಸರು ಬರೀತಾರೆ, ಇದು ಶಂಕರರೇ ಆಡಿದಂಥ ನಾಟಕ. ಶಂಕರರು ಯಾರು ಎನ್ನುವುದು ಜಗತ್ತಿಗೆ ಬೇಕಲ್ವಾ? ಶಂಕರರು ಯಾರು ಎನ್ನುವುದು ಬೇಕಲ್ವಾ? ಆ 4 ನಾಯಿಗಳು, 4 ವೇದಗಳು ಅಂದರೆ ಶರೀರದಿಂದ ನಾನು ನಿನ್ನ ಸೇವಕ, ಆದರೆ ಆತ್ಮದ ದೃಷ್ಟಿಯಿಂದ ನೋಡಿದಾಗ ನಾನು ನಿನ್ನದೇ ಅಂಶ. ಅಲ್ಲಿಗೆ ಶಿವನಿಗೆ ಬಹಳ ಸಂತೋಷ ಆಯಿತು. ಶಿವ ಅಂದರೆ ಅಲ್ಲಿ ಅಂತರ್ಗತನಾಗ್ತಾನೆ. ಶಂಕರನಿಗೆ ಈ ಥರ ಪರೀಕ್ಷೆ ಆದ ನಂತರ ಶಂಕರರು ಅಲ್ಲಿಂದ ಮುಂದೆ ಅವರು ಕೇದಾರಕ್ಕೆ ಹೋಗ್ತಾರೆ.